ಇತ್ತೀಚೆಗೆ ಆರೋಗ್ಯ ಇಲಾಖೆಯಲ್ಲಿ ವರ್ಗಾವಣೆ ನಡೆಯುತ್ತಿದ್ದು ಖಾಯಂ ನೌಕರರು ಹೊರಗುತ್ತಿಗೆ ನೌಕರರು ಕರ್ತವ್ಯ ನಿರ್ವಹಣೆ ಮಾಡುತ್ತಿರುವ ಸ್ಥಳಕ್ಕೆ ಬಂದಾಗ ಹೊರಗುತ್ತಿಗೆ ನೌಕರರು ಕೆಲಸ ಕಳೆದುಕೊಳ್ಳಬೇಕಾದ ಪರಿಸ್ಥಿತಿ ಬಂದಿದೆ. ಹಾಗಾಗಿ ಇಲಾಖೆಯ ಅಧಿಕಾರಿಗಳು ಇದರ ಬಗ್ಗೆ ಗಮನ ಹರಿಸಿ ಕೆಲಸ ಕಳೆದುಕೊಳ್ಳುವಂತಹ ಹೊರಗುತ್ತಿಗೆ ನೌಕರರಿಗೆ ಪರ್ಯಾಯವಾಗಿ ಆ ಕೆಲಸ ನೀಡುವಂತೆ ಖಾಸಗಿ ಸಂಸ್ಥೆಗಳಿಗೆ ಸೂಚನೆ ನೀಡಬೇಕೆಂದು ಆರೋಗ್ಯ ಇಲಾಖೆಯ ಹೊರಗುತ್ತಿಗೆ ನೌಕರ ಅಕ್ಷಯ್ ಬಿಎನ್ ಗೌಡ ಮನವಿ ಮಾಡಿದರು. ಹಾಸನದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಈ ವಿಚಾರವನ್ನು ಈಗಾಗಲೇ ಆರೋಗ್ಯ ಸಚಿವರ ಗಮನಕ್ಕೆ ತಂದಿದ್ದು ಅವರು ಕೂಡ ಸಕಾರಾತ್ಮಕವಾಗಿ ಸ್ಪಂದನೆ ನೀಡಿರುತ್ತಾರೆ. ಅದೇ ರೀತಿಯಲ್ಲಿ ಅಧಿಕಾರಿಗಳು ಕೂಡ ಸ್ಪಂದಿಸಿದಾಗ ನಮ್ಮ ಹೊರಗುತ್ತಿಗೆ ನೌಕರರಿಗೆ ಯಾವುದೇ ರೀತಿಯ ಸಮಸ್ಯೆ ಉದ್ಭವಿಸುವುದಿಲ್ಲವೆಂದು ಸಂಘದ ಅಭಿಪ್ರಾಯವಾಗಿರುತ್ತದೆ. ಹಾಗೆಯೇ ಹೊರಗುತ್ತಿಗೆ ನೌಕರರಿಗೆ ವೇತನ ಹಾಗೂ ಇನ್ನಿತರ ಸೌಲಭ್ಯ ಕಲ್ಪಿಸಲು ಮಾನ್ಯ ಕಾರ್ಮಿಕ ಸಚಿವರು ಸಹಕಾರ ಸಂಘ ಸ್ಥಾಪನೆ ಮಾಡುವುದಾಗಿ ಆದೇಶ ಹೊರಡಿಸಿದ್ದಾರೆ. ಈಗಾಗಲೇ 3 ಜಿಲ್ಲೆಗಳಲ್ಲಿ ಪ್ರಾಯೋಗಿಕವಾಗಿ ಆರಂಭಿಸಿದ್ದಾರೆ ಎಂದು ವಿವರಿಸಿದರು. ಇದು 3 ಇಲಾಖೆಯ ಸಂಯೋಜಿತವಾಗಿ ನಾವೇನು ಸಂಘ ಮಾಡಿದ್ದೀವಿ. ಆರೋಗ್ಯ ಇಲಾಖೆ, ವೈದ್ಯಕೀಯ ಶಿಕ್ಷಣ ಇಲಾಖೆ ಹಾಗೂ ಆಯುಷ್ ಇಲಾಖೆ ಅಂತ 3 ಇಲಾಖೆಗಳ ಸಂಯೋಜಿತವಾಗಿ ಹೆಲ್ತ್ ರಿಲೇಟೆಡ್ ಸಂಬಂಧಪಟ್ಟಂಗೆ ಮಾಡಿದ್ದೀವಿ. ಆದರೆ ಈಗ ವರ್ಗಾವಣೆ ಸ್ಟಾರ್ಟ್ ಆಗಿರೋದ್ರಿಂದ ಸಮಸ್ಯೆ ಏನಪ್ಪ ಆಗಿದೆ ಅಂತಂದರೆ, ಈಗ ಕಾಯಂ ಹುದ್ದೆ ಏನು ಮಂಜೂರಾಗಿರ್ತವೆ ಆ ಹುದ್ದೆಗೆ ಪರ್ಯಾಯವಾಗಿ ಹೊರಗುತ್ತಿಗೆ ಆಧಾರದಲ್ಲಿ ನಮ್ಮ ನೌಕರರು ಕೆಲಸ ಮಾಡ್ತಾ ಇರ್ತಾರೆ. ಅಲ್ಲಿಗೆ ಕಾಯಂ ನೌಕರ ಬಂದಾಗ ಏನಾಗುತ್ತೆ, ಆ ಹುದ್ದೆ ತೆರವಾಗಬೇಕು. ಅಂದರೆ ಆ ಹೊರಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡೋ ಅಂಥವರು ಕೆಲಸ ಕಳ್ಕೊಳ್ಳೋ ಪರಿಸ್ಥಿತಿ ಬರುತ್ತೆ. ಆದರೆ ನಾವು ಹೇಳೋ ಅಂಥದ್ದು ಏನಂದರೆ, ಕಾಯಂ ನೌಕರರಿಗೆ ಮೊದಲ ಆದ್ಯತೆ ಕೊಡಬೇಕು, ಒಪ್ಕೋತೀವಿ, ಇಲ್ಲ ಅಂತಲ್ಲ. ಹಾಗಂತ ಹೊರಗುತ್ತಿಗೆ ನೌಕರನು 10-12 ವರ್ಷದಿಂದ ಕೆಲಸ ಮಾಡಿರ್ತಾರೆ, ಅವರ ಹೊಟ್ಟೆ ಮೇಲೆ ಹೊಡೆಯೋದು ಕೂಡ ಸರಿಯಲ್ಲ ಅನ್ನೋದು ನಮ್ಮ ಸಂಘದ ವಾದ. ಬಟ್ ಅವರಿಗೆ ಪರ್ಯಾಯವಾಗಿ ಒಂದು ಕಡೆಯಿಂದ ಎಲ್ಲಿ ಬಂದಿರ್ತಾರೋ, ಏಕೆಂದರೆ ಆದಷ್ಟು ಜಿಲ್ಲಾ ಒಳಗಡೆನೇ ಎಲ್ಲ ವರ್ಗಾವಣೆಯಾಗಿ ಬಂದಿರ್ತಾರೆ. ಯಾಕೆಂದರೆ ಹೊಸ ನೇಮಕಾತಿ ಏನಿರಲ್ಲ. ಹೊಸ ನೇಮಕಾತಿ ಇದ್ದರೆ ಸಮಸ್ಯೆ ಆಗ್ತಿತ್ತು, ಒಪ್ಕೋತೀವಿ. ಆದರೆ ಹೊಸ ನೇಮಕಾತಿ ಏನಿಲ್ಲ. ಪತ್ರಿಕಾಗೋಷ್ಠಿಯಲ್ಲಿ ಕರ್ನಾಟಕ ರಾಜ್ಯ ಆರೋಗ್ಯ ಇಲಾಖೆ ವಿವಿಧ ವೃಂದದ ಹೊರಗುತ್ತಿಗೆ ನೌಕರರ ಸಂಘದ ಹೊಳೆನರಸೀಪುರ ತಾಲೂಕು ಅಧ್ಯಕ್ಷ ಗಂಗಾಧರ್, ಚನ್ನರಾಯಪಟ್ಟಣ ತಾಲೂಕು ಅಧ್ಯಕ್ಷ ಸುದರ್ಶನ್, ಹಾಸನ ಜಿಲ್ಲಾ ಕಮಿಟಿ ನಿರ್ದೇಶಕ ರಾಜಯ್ಯ, ಪುನೀತ್, ಆಯುಷ್ ಇಲಾಖೆ ಪ್ರಮುಖ ವೀರೇಶ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು.